ನಮಸ್ಕಾರ. ನಾನು ಸಿ ಬಿ ರಂಗನಾಥ್. ಪ್ರೀತಿ ಮಕ್ಕಳೇ, ನೀತಿಕತೆಯ ಸಂಖ್ಯೆ 553. ಇವತ್ತಿನ ಕತೆ ಅಪ್ಪನ ಸಾಲ. ಈ ಕತೆ ಹೇಳೋಕ್ಕಿಂತ ಮುಂಚೆ ನಿಮ್ಮಲ್ಲೆಲ್ಲ ಒಂದು ವಿನಂತಿ. ಯಾರ್ಯಾರು ನಮ್ಮ CBR ನೀತಿಕತೆಗಳು ಈ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇರೆಯವ್ರಿಗೂ ಹೇಳಿ. ಈಗ ಕತೆ ಆರಂಭ ಮಾಡಿ. ಯಾವುದು? ಅಪ್ಪನ ಸಾಲ. ಒಂದು ಊರಿನಲ್ಲಿ ರಾಮಕೃಷ್ಣಪ್ಪ ಅಂಥೇಳಿ ಗೃಹಸ್ಥರಿದ್ದಾರೆ. ಗೌರಮ್ಮ ಅವ್ರ ಹೆಂಡತಿ. ಇವರಿಗೆ 4 ಜನ ಮಕ್ಕಳು. ಮೊದಲು 3 ಗಂಡು, ಕೊನೆಯವಳು ಹೆಣ್ಣುಮಗಳು. ಇವರಿಗೆ ಒಂದು 20 ಎಕರೆ ಜಮೀನಿದೆ, ಒಂದು 20 ಎಕರೆ ಹೊಲ ಇದೆ, ಒಂದು 5 ಎಕರೆ ತೋಟ. ಇವರು ಅಪ್ಪನ ಕಾಲದಿಂದ ಬಂದಿದ್ದನ್ನು ಇನ್ನೂ ಸ್ವಲ್ಪ ಬೆಳೆಸ್ಕೊಂಡು ಹೋಗಿದ್ದಾರೆ. ಬಹಳ ಒಳ್ಳೆ ಮನುಷ್ಯ, ಧರ್ಮಾತ್ಮ. ತಮ್ಮ ಕುಟುಂಬನೂ ಚೆನ್ನಾಗಿರಬೇಕು, 4 ಜನ ಚೆನ್ನಾಗಿರಬೇಕು ಅಂದ್ಕೊಂಡವರು. ಬೇಕಾದಷ್ಟು ಮನೆಯಲ್ಲಿ ದವಸ ಧಾನ್ಯ ಇತ್ತು. ಕಷ್ಟ ಅಂತ ಬಂದವರಿಗೆ ಕೈ ಎತ್ತು ಕೊಡೋ ಅಂಥ ಮನಸ್ಸು. ಓದ್ಲಿಕ್ಕೆ ಬರಲಿ, ಮದುವೆ ಮುಂಜಿ ಅಂತ ಬರಲಿ, ಏನು ಕಷ್ಟ, ಕಾಯಿಲೆ ಕಸಾಲೆ ಅಂದರೆ ಬೇಕಾದಷ್ಟು ಸಹಾಯ ಮಾಡೋರು. ಕಷ್ಟದಲ್ಲಿರೋರಿಗೆ ಬೇಕಾದಷ್ಟು ಸಾಲವಾಗಿ ಬಡ್ಡಿ ಇಲ್ಲದೆ ದುಡ್ಡು ಕೊಡ್ತಿದ್ರು. ಯಾವುದೇ ಪತ್ರ ಇಲ್ಲ. ಆದರೆ ಜನ ಪತ್ರ ಇಲ್ಲದೆ ಇದ್ದರೂ ಸಹಿತ, ದಾಖಲೆ ಇದ್ದರೂ ಅವರಿಂದ ಪಡೆದಂಥ ಹಣವನ್ನು ಸಕಾಲಕ್ಕೆ ಕೊಟ್ಟು ಬಿಡ್ತಿದ್ರು. ಯಾರೂ ಸಹಿತ ಹಾಗೆ ಮೋಸ ಮಾಡಿದವರೇ ಇಲ್ಲ. ಅಂಥ ಪುಣ್ಯಾತ್ಮ. ಅವರಿಗೆ ಒಂದು ಶಾಲೆ ಕಟ್ಟಿಸಿದ್ದಾರೆ, ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿಸಿದ್ದಾರೆ, ಜಾತ್ರೆ ನಡೆಸೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ, ಒಂದು ಛತ್ರವನ್ನು ಕಟ್ಟಿಸಿದ್ದಾರೆ. ಇಂಥವರು ತಮ್ಮ ಮಕ್ಕಳನ್ನೆಲ್ಲ ವಿದ್ಯಾವಂತರಾಗಬೇಕು ಅಂಥೇಳಿ ಎಲ್ಲ 4 ಜನನ್ನು ಓದಿಸಿದರು. ಮೊದಲನೇವನು ಇಂಜಿನಿಯರ್ ಆದ, ಬಾಂಬೆಲಿ ಹೋಗಿ ಸೆಟ್ಲ್ ಆಗಿಬಿಟ್ಟ, ಅಲ್ಲೇ ಮದುವೆ ಆಗಿದ್ದಾನೆ. ಎರಡನೇವನು ದೆಹಲಿಯಲ್ಲಿದ್ದಾನೆ, ಡಾಕ್ಟರ್ ಆಗಿದ್ದಾನೆ. ಮೂರನೇವನಿಗೆ ಯಾಕೋ ಬಿಸ್ನೆಸ್ ಬಗ್ಗೆ ಬಹಳ ಆಸಕ್ತಿ ಇತ್ತು. ಹಾಗಾಗಿ ಅವನೇನು ಮಾಡ್ದ, ಬೆಂಗಳೂರಿಗೆ ಹೋದ. ಬೆಂಗಳೂರಿನಲ್ಲಿ ಆತ ಸಹಿತ ಹೋಟೆಲ್ ಬಿಸ್ನೆಸ್ ಮಾಡ್ಕೊಂಡಿದ್ದಾನೆ. ಊರಿಗೆ ಆವಾಗವಾಗ ಬಂದು ಅಪ್ಪನ ನೋಡಿಕೊಂಡು ಆತ ಹೋಗ್ತಾ ಇದ್ದ. ಬಾಕಿಯವರು ದೂರದಲ್ಲಿದ್ದರು. ಅವರು ತಿಂಗಳಿಗೆ 2 ತಿಂಗಳಿಗೆ ಬಂದರೆ ಇವನು ವಾರಕ್ಕೆ ಒಂದ್ಸಲಿ ಬಂದು ಹೋಗ್ತಿದ್ದ. ಮಗಳನ್ನ ಕೊನೆಯವಳು ಪ್ರೇಮ ಅಪ್ಪನಿಗೆ ಬಹಳ ಇಷ್ಟ. ಅಪ್ಪ ಅಂದರೆ ಈ ಹುಡುಗಿಗೂ ಇಷ್ಟ. ಇವಳು ಸಹಿತ ಏನು ಮಾಡಿದ್ದಾಳೆ, ಸಾಫ್ಟ್ವೇರ್ ಇಂಜಿನಿಯರ್ ಆದ್ಲು. ಒಟ್ಟಿಗೆ ಕೆಲಸ ಮಾಡ್ತಿದ್ರು. ಜೊತೆಗೆ ಅವನ ಜೊತೆಲಿರೋವನೇ ರಮೇಶ್ ಅಂತೇಳಿ ಮದುವೆ ಆಯಿತು. ಇಬ್ಬರು ಸಹಿತ ಇಂಗ್ಲೆಂಡಲ್ಲಿ ಕೆಲಸ ಮಾಡ್ಕೊಂಡು ಇದ್ದಾರೆ. ಅವಾಗವಾಗ ಬಂದು ಹೋಗೋರು ಅಳಿಯ ಮಗಳನ್ನು ಸಹಿತ. ಈಗ ನಮ್ಮ ರಾಮಕೃಷ್ಣಪ್ಪನವ್ರಿಗೆ 75 ವರ್ಷ. 1 ವರ್ಷದ ತೆಳಗೆ ಅವ್ರ ಹೆಂಡ್ತಿನ ಕಳ್ಕೊಂಡು ಬಿಟ್ರು. ವಯಸ್ಸಾಗಿದೆ, ಸಹಜ. ಆದರೆ ಮನೆಯಲ್ಲಿ ಅಡುಗೆಯವರು ಇದ್ದಾರೆ, ಯಾರೋ ನೆಂಟರಿದ್ದರು. ಎಲ್ಲರಿಂದಾಗಿ ಸಂಸಾರ ಏನು, ಹೆಂಡತಿ ಇಲ್ಲದಿದ್ರು ಸಹಿತ, ಮಕ್ಕಳು ದೂರ ಇದ್ದರೂ ಸಹಿತ ಆ ಪ್ರಕಾರ ದಿನಚರಿ ಮುಂದುವರಿತಾ ಇತ್ತು. ಹೀಗಿರಬೇಕಾದ್ರೆ 75 ವರ್ಷ ಆಗಿತ್ತು. ಒಂದಿನ ಬೆಳಗ್ಗೆ ಎದ್ದಿದ್ದಾರೆ, ಸ್ನಾನ ಮಾಡಿ ಶಿವಪೂಜೆ ಎಲ್ಲ ಆಯಿತು. ಹಾಗೆ ಕೂತವರು ಹಾಗೆ ಹೋಗೇ ಬಿಟ್ರು. ಆಹಾ ಪುಣ್ಯಾತ್ಮ, ಎಂಥವನು ಶಿವಪೂಜೆ ಮಾಡಿಕೊಂಡು ಆತ ಕೈಲಾಸಕ್ಕೆ ಸೇರಿಬಿಟ್ಟ ಅಂಥೇಳಿ ಜನ ಮಾತಾಡ್ಕೊಳ್ತಿದ್ರು. ತಕ್ಷಣ 4 ಜನ ಮಕ್ಕಳಿಗೂ ವಿಷಯವನ್ನು ಕಳಿಸಿದರು. ಬೆಂಗಳೂರಿನವನು ತಕ್ಷಣ ಏನು ಮಾಡಿಬಿಟ್ಟ, ಕಾರ್ನಲ್ಲಿ ಬಂದೇ ಬಿಟ್ಟ. ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇನ್ನಿಬ್ಬರು ಸಹಿತ ಫ್ಲೈಟ್ನಲ್ಲಿ ಬೆಂಗಳೂರಿಗೆ ಬಂದು ಬರೋರಿದ್ದರು. ಮಗಳಿಗೂ ವಿಷಯ ಆಯಿತು. ಅವಳು ಸಹಿತ ಫ್ಲೈಟ್ನಲ್ಲಿ ಬಂದು ಎಲ್ಲ ಸಾಯಂಕಾಲದೊಳಗೆ ಬಂದರು. ಪೇಪರಲ್ಲಿ ಟಿ ವಿನಲ್ಲಿ ಹಾಕ್ಬಿಟ್ರು. ತುಂಬ ಅವರ ಅಭಿಮಾನಿ ವರ್ಗ ಇತ್ತು. ಮಾರನೇ ದಿನ ಬೆಳಗ್ಗೆ 9 ಗಂಟೆಗೆ ಅಂತಿಮ ಯಾತ್ರೆ ಅಂತ. ಹಂಗಾಗಿ ಏನಾಗಿಬಿಟ್ಟಿದೆ, ಎಲ್ಲ ಬಂದಿದ್ದಾರೆ. ಬಂದವರಿಗೆ ಯಾರೇ ಆಗಲಿ ಹೊಸ್ತು ಬಂದಿರ್ತಾರೆ, ಎಲ್ಲೂ ಹೊರಗಡೆ ಊಟ ಮಾಡೋಕ್ಕಾಗಲ್ಲ ಅಂಥೇಳಿ ಅಲ್ಲಿರೋ ಅಡುಗೆಯವರೆಲ್ಲ ಬಂದು ಏನು ಮಾಡಿದ್ದಾರೆ, ಯಾರೋ ಪುಣ್ಯಾತ್ಮರು ರಾಶಿ ರಾಶಿ ಮಂಡಕ್ಕಿ ಚೀಲಗಳು ತಂದು ಹಾಕಿದರು. ಮಂಡಕ್ಕಿ ಉಸುಳಿ ಮಾಡ್ತಿದ್ದಾರೆ, ಮೆಣಸಿನಕಾಯಿ ಬೋಟ ಕರಿತಿದ್ದಾರೆ, ಟೀ ಕಾಫಿ ಕೊಟ್ಟು ಊಟ ಮಾಡೋಂಗಿಲ್ಲ. ಆದರೆ ಹೊಟ್ಟೆಗೇನು ತೊಗೊಳ್ಳದೆ ಅಂತಿಮ ಸಂಸ್ಕಾರ ಆಗೋ ತನಕ ಜೀವ ಹಿಡಿಯೋದು ಹೆಂಗೆ? ಹಿಂಗೆ ನಡೀತು. ಮಾರದಿನ ಬೆಳಕರಿತು. ಪುರೋಹಿತರು ಬಂದಿದ್ದಾರೆ. ಬೆಳಗ್ಗೆ ಮನೆಯಲ್ಲಿ ಏನು ವಿಧಿವಿಧಾನ ಮಾಡಬೇಕು ಮಾಡಿ ಹೊರಗಡೆ ಇರುವಂಥ ಚಟ್ಟದ ಮೇಲೆ ತಂದು ಯಾರು ರಾಮಕೃಷ್ಣಪ್ಪರ ದೇಹವನ್ನು ಮಲಗಿಸಿದರು. ಇನ್ನೇನು ಎಲ್ಲರೂ ಹೆಣ ಎತ್ತಬೇಕು ಅನ್ನೋಷ್ಟೊತ್ತಿಗೆ ಯಾರೋ 60-65 ವರ್ಷದ ಮನುಷ್ಯ ಬಂದ. ನಿಲ್ಲಿ ಅಂತ ಹೇಳ್ದ. ಯಾರು ನೋಡೇ ಇಲ್ಲ. ಕೇಳಿದ್ರು, ಅದಪ್ಪ ಯಾರು ನೀನು? ನಮ್ಮ ರಾಮಕೃಷ್ಣಪ್ಪನವ್ರು ಹೆಣ ಎತ್ಕೊಂಡು ಹೋಗೋದಕ್ಕೆ ನಿಲ್ಲಿ ಅಂತ ಹೇಳಕ್ಕೆ ನೀನು ಯಾರು? ಜನಕ್ಕೆ ಸಿಟ್ಟು ಬಂದ್ಬಿಡ್ತು. ಯಾಕೆ ರಾಮಕೃಷ್ಣಪ್ಪನವ್ರ ಬಗ್ಗೆ ಅಷ್ಟು ಅಭಿಮಾನ. ನೋಡಿ, ನಾನು ಹೇಳೋದು ಕೇಳಿ. ರಾಮಕೃಷ್ಣಪ್ಪನವರು ಮಹಾ ಧರ್ಮಾತ್ಮರು, ಯಾವತ್ತೂ ಸುಳ್ಳು ಹೇಳ್ತಿರ್ಲಿಲ್ಲ. ಹೌದು, ನಾನು ಅವರ ಸ್ನೇಹಿತ, ಅವರ ಅಭಿಮಾನಿ. ನಾನಿರೋದು ಧಾರವಾಡದಲ್ಲಿ. ನನ್ನ ಹೆಸರು ಶಾಂತಪ್ಪ ಅಂತ ಹೇಳಿ. ನಿಮ್ಮ ರಾಮಕೃಷ್ಣಪ್ಪ ನನ್ನ ಹತ್ರ 15 ಲಕ್ಷ ರೂಪಾಯಿ ಸಾಲ ತಗೊಂಡಿದ್ರು. ನಾನು ಪೇಪರ್ನಲ್ಲೆಲ್ಲ ನೋಡಿದೆ, ರಾಮಕೃಷ್ಣಪ್ಪರು ತೀರ್ಕೊಂಡು ಹೋಗಿದ್ದಾರೆ ಅಂತೇಳಿ ತಕ್ಷಣ ಊರಿಂದ ಬಂದಿದ್ದೀನಿ. ನೋಡಿ, ನೀವೆಲ್ಲ ಅವರ ಅಭಿಮಾನ ಇದೆ.
ಯಾವತ್ತೂ ಅವರು ಒಬ್ಬರ ಹತ್ರನೂ ಪತ್ರ ಗಿತ್ರ ಬರ್ಸ್ಕೊಂಡು ಸಾಲ ಕೊಡ್ತಿರಲಿಲ್ಲ. ಅಂಥವ್ರಿಗೆ ನಾನು ಪತ್ರ ಬರ್ಸ್ಕೊಂಡು ಸಾಲ ಕೊಡೋಕ್ಕಾಗತ್ತೋ? ಹಾಗಾಗಿ ಧರ್ಮಾತ್ಮ ಅಂತ ಅವ್ರಿಗೆ ಕೊಟ್ಟುಬಿಟ್ಟಿದ್ದಾರೆ. ಏನು ಕಷ್ಟ ಆಯಿತೋ ನಂಗೆ ಗೊತ್ತಿಲ್ಲ. ಈಗ ನನ್ನ 15 ಲಕ್ಷ ರೂಪಾಯಿನ ನೀವು ಕೊಡಿ, ಹಣ ಎತ್ತಿ. ಏನು ಹಿಂಗಂತಿದ್ಯಾ? ಈ ಕ್ಷಣ ಹೆಂಗೆ ಕೊಡೋಕ್ಕಾಗತ್ತೆ? ಅವೆಲ್ಲ ಆಗಲ್ಲ. ಅವೆಲ್ಲ ಆಯ್ತು ಸ್ವಾಮಿ, ಒಂದು ಕೆಲಸ ಮಾಡಿ, ನೀವು ಇಷ್ಟೆಲ್ಲ ಜನ ಅವ್ರ ಪರವ ಮಾತಾಡ್ತಿದ್ದೀರೋ ಆಯಿತು. ನೀವು ಯಾರಾದರೂ ಒಬ್ಬರು ನೋಡಪ್ಪ ಹಣ ಎತ್ತಕ್ಕೆ ಬಿಟ್ಟು ಬಿಡ್ತೀನಿ, ಈ ಸಾಲಕ್ಕೆ ನಾನು ಜವಾಬ್ದಾರಿ, ಹಣವನ್ನು ನಾನು ಕೊಡ್ತೀನಿ ಅಂತ ನೀವು ಒಂದು ಮಾತು ಹೇಳಿ ರಾಮಕೃಷ್ಣ ಪರ್ವ ಮೇಲೆ ಆಣೆ ಮಾಡಿ ನಾನು ಬಿಟ್ಟು ಬಿಡ್ತೀನಿ. ಎಲ್ಲ ಕೊಂಡ್ಕೊಂಡು ಬಾಯಿ ನೋಡ್ತಿದ್ದಾರೆ. ಅಲ್ಲಿ 3 ಜನ ಗಂಡು ಮಕ್ಕಳಿದ್ರು. ಈ ಕಡೆ ಬಾಂಬೆ ಇಂಜಿನಿಯರು, ದೆಹಲಿ ಡಾಕ್ಟ್ರು, ಈ ಕಡೆಗೆ ಬೆಂಗಳೂರಿನಲ್ಲಿರೋ ಹೋಟ್ಲ್ ಬಿಸ್ನೆಸ್ ಮೆನ್ನು. ಅವರೆಲ್ಲ ಅಯ್ಯೋ 15 ಲಕ್ಷ ಏನು ಕೊಟ್ಬಿಡೋಣ ಅಂತೇಳಿ ಹೊಂಟ್ರೆ 3 ಕೈ ಬಂದು ಇಬ್ಬರಿಗೂ 3 ಜನಕ್ಕೆ ತಡೀತು. ನೋಡಿದ್ರೆ ಅವ್ರು ಹೆಂಡದ್ರು ಬಂದು ಅಂಗಿ ಹಿಡಿದು ಎಳಿತಿದ್ದಾರೆ. ಬರ್ರಿ ಏನು ಅದು ನಮ್ಮ ಅಪ್ಪನ ಮರ್ಯಾದೆ ಹೋಗ್ತಾ ಆಯ್ತು, ಸುಮ್ಮನೆ ಬರೀಲಿ, ಬುದ್ಧಿದೆ ಅಂದ್ರೆ ನಿಮಗೆ. ಈ ಪುಣ್ಯಾತ್ಮ ಹೇಳ್ದ 15 ಲಕ್ಷ ಸಾಲ ಅಂತ. ನಿಮ್ಮಪ್ಪ ಏನೇನು ಮಾಡಿದ್ರು ಯಾರಿಗೆ ಗೊತ್ತ್ರಿ? 15 ಲಕ್ಷ ಸಾಲ ಕೋಟಿ ಬಂದರೆ ಆಸ್ತಿ ಪಾಸ್ತಿ ಇದೆ, ನಾಳೆ ಎಲ್ಲ ಹೋಗಿ ಬೀದಿ ಬರೋಂಗ ಅದೇನ್ರಿ? ನಮಗೆ ಮಕ್ಕಳು ಮರಿ ಇದ್ದಾವೆ, ನೀವು ಸಾಲಕ್ಕೆ ಹೋಗ್ಬೇಡ್ರಿ ಅನ್ಕೂಡ್ಲೆ ಅಯ್ಯಯ್ಯೋ ಇವು ಕಟ್ಕೊಂಡು ಮರ್ಯಾದೆ ಹೋಯ್ತು ಅಂತೇಳಿ 3 ಜನ ಹೆಂಡತಿಯರ ಮಾತು ಕೇಳ್ಕೊಂಡು ಮಾತಾಡದೆ ನಿಂತೆ. ಅಷ್ಟೊತ್ತಿಗೆ ಏನು ಸ್ವಾಮಿ ಯಾರು ಬರಲಿಲ್ಲ ಅಂತ ನಮ್ಮ ಶಾಂತಪ್ಪ ಧ್ವನಿ ಏರಿಸಿಬಿಟ್ರು. ಜನಕ್ಕೆಲ್ಲ ಬೇಗ ಈ ಪುಣ್ಯಾತ್ಮ ದೇವರಂತ ಮನುಷ್ಯ ರಾಮಕೃಷ್ಣಪ್ಪ ಶವ ಸಂಸ್ಕಾರ ಆಗಲಿ ಅಂತೇಳಿ ನೋಡಿರಿ ಇದು ಹಿಂಗೆ ತರಲೆ ಆಗಿದೆ, ಯಾರು ಜವಾಬ್ದಾರಿ ಅಂತೇಳಿ ಮಕ್ಕಳು ಅಂದಾಗ ಗಂಡು ಮಕ್ಕಳ ಬಗ್ಗೆ ಅಲ್ಲಿರೋರಿಗೆ ಅಸಹ್ಯ ಆಗಿಬಿಡ್ತು. ಅಷ್ಟೊತ್ತಿಗೆ ಒಳಗಡೆ ಇತ್ತಲ್ಲ ಹೆಣ್ಮಗಳು ಪ್ರೇಮ, ಏನಿದು ಅಪ್ಪನಿಗೆ ಬಂದು ಕೊನೆಗೆ ಅಂತಿಮ ನಮಸ್ಕಾರ ಮಾಡಬೇಕು, ನೋಡಿರಿ ಏನು ಎತ್ತುತ್ತಾನೇ ಇಲ್ಲ. ಅವಳು ಬಂದು ಯಾರಿಗೋ ಕೇಳಿದ್ಲು, ಏನಿದು ಯಾಕೆ ಇನ್ನೂ ಶುರುವಾಗಿಲ್ಲ, ನಾವು ನಮಸ್ಕಾರ ಮಾಡ್ಬೋದಾ? ತಡೆಯವ ತಾಯಿ, ಒಂದು ದೊಡ್ಡ ಸಮಸ್ಯೆ ಆಗಿದೆ ಅಂತೇಳಿ ಅಲ್ಲಿರೋರೆಲ್ಲ ವಿಷಯ ಹೇಳಿದರು. ಶಾಂತಪ್ಪ ಹೌದಮ್ಮ ನೋಡು ಹಿಂಗೆ ಅಂತ ಮತ್ತೊಂದು ಸಲ ಹೇಳಿದರು. ಫಳ್ ಅಂತೇಳಿ ಹುಡುಗಿ ಕಣ್ಣಲ್ಲಿ ನೀರು ಬಂತು. ಸ್ವಾಮಿ ನಿಮಗೆ 15 ಲಕ್ಷ ಬರಬೇಕಾಗಿದ್ದಲ್ವ? ಹೌದು. ತಕ್ಷಣ ಹೋದ್ಲು, 1 ನಿಮಿಷ ಇರಿ, ನಮ್ಮಪ್ಪ ಯಾರ ಋಣವನ್ನು ಸಾಲವನ್ನು ಇಟ್ಕೊಂಡು ಅವ್ರನ್ನ ನೋಯಿಸ್ತವ್ರಲ್ಲ ಅಂತ ಒಳಗಡೆ ಹೋದ್ಲು. ತಕ್ಷಣ ಹೊರಗಡೆ ಬಂದು ತನ್ನ ಮೈ ಮೇಲೆ ಹಾಕ್ಕೊಂಡಿದ್ದಂಥ ಒಡವೆ ಎಲ್ಲ ಬಿಟ್ಟು ತಂದಿದ್ದಾಳೆ. ಏನು 6 ಜೊತೆ ಬಂಗಾರದ ಬಳೆ ಇದೆ, ನೆಕ್ಲೆಸ್ ಇದೆ, ಬಂಗಾರದ ಸರ ಇದೆ, ಡಾಬ್ ಇತ್ತು, ಎಲ್ಲ ನೋಡಿ ಸ್ವಾಮಿ, ಇದೆಲ್ಲ ಸೇರಿದ್ರು 200 ಗ್ರಾಮ್ ಬಂಗಾರ ಆಗತ್ತೆ. ಇದ್ರ ಎಷ್ಟಾಗತ್ತೋ 15 ಲಕ್ಷ ಆಗುತ್ತೆ, 20 ಲಕ್ಷ ಆಗುತ್ತೋ ಗೊತ್ತಿಲ್ಲ. ನೋಡಿ ನಾನು ಬ್ಯಾಂಕ್ನಲ್ಲಿ ಒಂದು ಬ್ಲ್ಯಾಂಕ್ ಚೆಕ್ಕು ಇಟ್ಟಿದ್ದೀನಿ, ಇವೆಲ್ಲ ತಗೊಂಡು ಬಿಡಿ, ಆದರೆ ಯಾವ ಕಾರಣಕ್ಕೂ ನಿಮ್ಮ ಸಾಲವನ್ನು ಚುಕ್ತ ಮಾಡಿಕೊಂಡು ಅಪ್ಪನ ಹೆಣ ಎತ್ತಕ್ಕೆ ಅವಕಾಶ ಮಾಡಿಕೊಡಿ ಅಂದಾಗ ಆಯ್ತಾಯಿ ಹಾಗೆ ಆಗಲಿ ಅಂಥೇಳಿ ಅದೆಲ್ಲ ತೊಗೊಂಡು ರಾಮಕೃಷ್ಣಪ್ಪನವರಿಗೆ ನಮಸ್ಕಾರ ಮಾಡಿ ಇವರು ದರ್ಶನ ತೊಗೊಂಡು ಹೋಗೇ ಬಿಟ್ರು ಆ ಮೂಲಕ. ಸರಿ ಎಲ್ಲರೂ ಎತ್ರಿ ಅಂದರು, ಹೋದರು, ಶವ ಸಂಸ್ಕಾರ ಮಾಡ್ಕೊಂಡು ಬಂದರು. ಎಲ್ಲ ಅವ್ರವ್ರ ಮನೆಗೆ ಹೋದರು. ಇಲ್ಲಿ ನೆಂಟರು ಬಂದು ಬಳಗದವ್ರಿಗೆ ಊಟ ಇತ್ತು, ಊಟ ಮಾಡಿದ್ದಾರೆ, ಕೂತಿದ್ದಾರೆ. ಯಾವತ್ತಪ್ಪ ಮುಂದೆ ಕೈಲಾಸ ಸಮಾರಾಧನೆ ಮಾಡೋದು ಅಂಥೇಳಿ ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ಈ ಹೋದಂಥ ಶಾಂತಪ್ಪ ಮಚ್ಚಿಲ್ಲ ಹಿಡ್ಕೊಂಡು ಬಂದೇ ಬಿಡೋದು. ಅಲ್ಲಿದ್ದವ್ರಿಗೆಲ್ಲ ಸಿಟ್ಟು ಬಂತು, ಏನು ಮಾರೇ ಮುದ್ಕ ಮತ್ತೇನು ಸಮಸ್ಯೆ ತಂದು ಮಾರಾಯ ಅಂತಿದ್ದಾರೆ. ಆದರೆ ಈಗ ಶಾಂತಪ್ಪ ಬಂದವನು ಸಹನೆ ನನ್ನ ನೋಡಿ ಸಿಟ್ಟು ಬಂತು, ಬೈಬೇಕು ಹೊಡಿಬೇಕು ಅಂತಿದ್ದೆಲ್ಲ ಯೋಚನೆ ಮಾಡಬೇಡಿ, ಊರಿನವರೆಲ್ಲ ಇದ್ದೀರಿ, ಇನ್ನೂ ಪ್ರಮುಖರು ಇದ್ರೆ ಕರೆಸ್ರಿ, ಅವ್ರ ಮಕ್ಕಳೆಲ್ಲ ಹೊರಗಡೆ ಬದಲಿ, ನಾನು ಎರಡು ಮಾತಾಡ್ಬೇಕಪ್ಪ, ನಾನು ಕ್ಷಮೆ ಕೇಳ್ಬೇಕಾ? ಏನು ಕ್ಷಮೆ ಅಂತ ಎಲ್ಲ ಬಂದು ಕೂತರು. ಏನೋ ಕೂತುವಲ್ಲ ಎಲ್ಲರಿಗೂ ಸಹಿತ. 3 ಜನ ಗಂಡು ಮಕ್ಕಳಿದ್ದಾರೆ, ಸೊಸೆಯರಿದ್ದಾರೆ, ಮೊಮ್ಮಕ್ಕಳಿದ್ದಾರೆ, ಅಳಿಯ ಮಗಳು ಎಲ್ಲ ಇದ್ದಾರೆ. ಆಗ ಕೈ ಮುಗಿದು ಹೇಳಿದರು, ನೋಡಿ ಶಾಂತಪ್ಪ, ನಾನು ರಾಮಕೃಷ್ಣಪ್ಪ ನನ್ನ ಪಾಲಿಗೆ ಅಣ್ಣ ಇದ್ದಂಗೆ, ದೇವರಿದ್ದಂಗೆ. ನಾನು ಕಷ್ಟದಲ್ಲಿದ್ದಾಗ ಅವರೇ ನನಗೆ 15 ಲಕ್ಷ ಕೊಟ್ಟಿದ್ದು, ನಾನು ಅವ್ರಿಗೆ 10 ಪೈಸಾ ಕೊಟ್ಟಿಲ್ಲ. ನಾನು ಸುಮ್ಮನೆ ಹೇಳಿದೆ. ಯಾಕೆ ಅಂದರೆ ನೋಡಿ, ನಾನು ಪೇಪರಲ್ಲಿ ನೋಡಿದೆ ಇವರು ತೀರ್ಕೊಂಡ್ರು ಅಂತ. ಅಯ್ಯಯ್ಯೋ ಈ ಪುಣ್ಯಾತ್ಮನ ಸಾಲ ಇಟ್ಕೊಳ್ಬಾರ್ದು ಅಂತ 15 ಲಕ್ಷ ತೊಗೊಂಡು ಓಡೋಡು ಬಂದೆ. ಅವಾಗ ಅನ್ನಿಸ್ತು, ನಾನು ಯಾರಿಗೆ ಕೊಡಲಿ? 3 ಜನ ಗಂಡು ಮಕ್ಕಳಿದ್ದಾರೆ, ಹೆಣ್ಣು ಮಗಳಿದ್ದಾಳೆ. ಅಲ್ಲಪ್ಪ, ಈಗ ಎಲ್ಲರೂ ಸಹಿತ ಅವ್ರವ್ರಲ್ಲಿ ಜಗಳ ಆಗಿಬಿಟ್ರೆ ನಿಜಕ್ಕೂ ಯಾರು ಇವ್ರು ನಿಜವಾದಂಥ ವಾರಸ್ದಾರರು ಅನ್ನಬೇಕಾದ್ರೆ ಅದಕ್ಕೆ ಒಂದು ಸಣ್ಣ ನಾಟಕ ಆಡಿದೆ. ಯಾರು ಸಾಲ ಹೊಣೆ ಆಗಿರ್ತಾರೋ ಅವರು ಈ 15 ಲಕ್ಷಕ್ಕೂ ನಿಜವಾದಂತಹ ಹೊಣೆ ಆಗ್ತಾರೆ, ಅವರೇ ಬಾಧ್ಯಸ್ಥರು ಅಂತ ಅನ್ನಿಸ್ತು. ನೀವೇ ನೋಡಿದ್ರಿ, ತಾಯಿ ತಂದೆಗೆ ತಕ್ಕ ಮಗಳಮ್ಮ, ನಾನು ಕ್ಷಮಿಸ್ಬಿಡು, ನೀನು ಒಡವೆ ವಸ್ತ್ರ, ನೀನು ಬ್ಲ್ಯಾಂಕ್ ಚೆಕ್ ಏನು ಬೇಡ ತಗೊಳವ, ನನ್ನ ಋಣಮುಕ್ತನ ಮಾಡು, ಈ 15 ಲಕ್ಷ ನಿನಗೆ ಸೇರಬೇಕು ಅಂಥೇಳಿ ಆಕೆ ಕೊಟ್ಟು ಕೈ ಮುಗಿದು ಕಣ್ಣೀರು ಹಾಕ್ಕೊಂಡು ಅಲ್ಲಿಂದ ಹೋಗೇ ಬಿಟ್ರು. ಅಲ್ಲಿ ಕೂತವ್ರಿಗೆಲ್ಲ ಮಾತಾಡಲಿಕ್ಕೆ ಗೊತ್ತಾಗಲಿಲ್ಲ, ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಎಂಥ ಪುಣ್ಯಾತ್ಮ ನಮ್ಮ ರಾಮಕೃಷ್ಣಪ್ಪ. ಸರಿ, ಈ ಶಾಂತಪ್ಪ ಮಾಡಿದ್ದು ಒಳ್ಳೆಯದೇ ಆಯಿತು.
ಮೂರು ಜನ ಗಂಡು ಮಕ್ಕಳು ತಲೆ ತಗ್ಗಿಸ್ಬಿಟ್ರು, ಮುಖ ಹಳ್ಳೆಣ್ಣೆ ಮುಖ ಆಗಿಬಿಟ್ಟು. ಅವರು ಹೆಂಡಂದ್ರು ಅಯ್ಯೋ ಕೈ ಅಯ್ಯೋ 15 ಲಕ್ಷ ಮುಂದೆ ಹೋಗ್ಬಿಟ್ಟಿದ್ರು, 15 ಲಕ್ಷ ನಮ್ಗೆ ಸಿಗೋದು ಮರ್ಯಾದೆ ಬೇರೆ ಹೋಯ್ತು ಅಂದ್ಕೊಂಡು ಅವ್ರವ್ರು ಕೊರಗ್ತಿದ್ದಾರೆ. ಆಗ ಅಪ್ಪ ನಮ್ಮಪ್ಪ ಎಂತಹ ಒಳ್ಳೆ ಮನುಷ್ಯ ಅಂಥೇಳಿ ಆ ಪ್ರೇಮ ಹೆಣ್ಣು ಮಗಳು ಕೈ ಮುಗಿದ್ಲಂತೆ. ನೋಡಿ ಮಕ್ಕಳೇ, ಜಗತ್ತು ಹೆಂಗಿರುತ್ತೆ ಅಂಥೇಳಿ ಅಪ್ಪ ಅಮ್ಮಂದರು ನಮ್ಮನ್ನು ಬೆಳೆಸೋದಕ್ಕೆ ಎಷ್ಟು ಒದ್ದಾಡಿರ್ತಾರೆ, ಒಂದು ದಡ ಸೇರಿಸಿರ್ತಾರೆ. ಅವ್ರ ಆಸ್ತಿ ಪಾಸ್ತಿ ಮನೆ ಮಠ ಯಾರಿಗೆ? ಮಕ್ಕಳಿಗೆ ಅಲ್ವಾ? ಆದರೆ ಅಪ್ಪಂದ್ರು ಆಸ್ತಿ ಬೇಕು, ಅವರು ಸಾಲ ಬೇಡ ಅಂದರೆ ಹೆಂಗೆ? ನೋಡಿ, ಅಪ್ಪ ಅಮ್ಮ ಇದ್ದಾಗ ಮಾತ್ರ ಅಲ್ಲ, ಸತ್ತ ಮೇಲೂ ಅವರಿಗೆ ಕೆಟ್ಟ ಹೆಸರು ಬರದೇ ಇದ್ದಂಗೆ ನೋಡ್ಕೊಳ್ಬೇಕಾಗಿದ್ದ ಮಕ್ಕಳು ನಮ್ಮ ಕೆಲಸ ಅಲ್ವಾ? ಏನಂತೀರಿ? ನಮಸ್ಕಾರ.